ಹಾಯ್ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ಬನ್ನಿ ಈ ದಿನ ನಾವು ಸಿರಿಧಾನ್ಯದಿಂದ ರೊಟ್ಟಿ ಅಥವಾ ಚಪಾತಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಇಲ್ಲಿ ನಾನು ಒಂದು ಪಾತ್ರೆ ತಗೊಂಡು ಅದಕ್ಕೆ 2 ಗ್ಲಾಸ್ನಷ್ಟು, ಅಂದರೆ ಕಾಫಿ ಕುಡಿತೀರಲ್ಲ ಚಿಕ್ಕ ಗ್ಲಾಸ್ನಲ್ಲಿ 2 ಗ್ಲಾಸು ಸಾಮೆ ಅಕ್ಕಿ ಅಂದರೆ ಲಿಟಲ್ ಮಿಲ್ಲೆಟನ್ನು ತಗೊಳ್ತಾ ಇದ್ದೀನಿ. ಓಕೆ, ಮೊದಲಿಗೆ ನಾವು ಅದನ್ನು 2 ಗ್ಲಾಸಷ್ಟು ತಗೊಂಡು ನೆನೆ ಹಾಕಬೇಕು. ಇಲ್ಲಿ ನಾನು ಇಬ್ಬರಿಗೆ ಮಾಡ್ತಾಯಿದ್ದೀನಿ. 2 ಗ್ಲಾಸ್ನಿಂದ 5 ರೊಟ್ಟಿ ಆಗುತ್ತೆ. ರೊಟ್ಟಿ ಅಥವಾ ಚಪಾತಿ ಅಂತಲೂ ನೀವು ಹೇಳ್ಬೋದು. ಅದೇ ಥರ ಡೋ ರೆಡಿ ಆಗುತ್ತೆ ನೋಡಿ. ಅದಕ್ಕೋಸ್ಕರ ನಾನು ಇಬ್ಬರಿಗೆ 2 ಗ್ಲಾಸ್ ತೊಗೊಳ್ತಾ ಇದ್ದೀನಿ. ನೀವು ಇನ್ನೂ ಜಾಸ್ತಿ ಜನ ಇದ್ದರೆ ಇದೇ ಥರ ಎಕ್ಸ್ಟ್ರಾ ಗ್ಲಾಸ್ನ ಆ್ಯಡ್ ಮಾಡ್ತಾ ಹೋಗಿ. ಓಕೆ, ಹಾಗೆಯೇ ಇದುವರೆಗೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ. ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋ ನಿಮ್ಮ ಫ್ರೆಂಡ್ಸಿಗೂ ಸಹ ಅದು ತಲುಪಲಿ ಅಂತ. ನೋಡಿ, ಈ ಥರ ಕಾಣುತ್ತೆ ಸಾಮೆ ಅಕ್ಕಿ. ಇದು ಹೆಲ್ತಿಗೆ ತುಂಬ ಒಳ್ಳೆಯದು. ನಿಮಗೆಲ್ಲ ಈಗಾಗಲೇ ಗೊತ್ತಿರುತ್ತೆ ಮಿಲ್ಲೆಟ್ಸ್ ಯೂಸ್ ಮಾಡೋದ್ರಿಂದ ಏನೇನು ಯೂಸ್ ಇದೆ ಅಂತ. ಅದ್ರ ಬಗ್ಗೆ ನಾನು ವಿವರವಾಗಿ ಹೇಳ್ತಾ ಹೋಗೋದಿಲ್ಲ, ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ. ಸೊ ಇದರಿಂದ ಮಾಡೋ ರೆಸಿಪಿಗಳನ್ನು ನಾನು ನಿಮಗೆ ಹಾಕ್ತಾ ಹೋಗ್ತೀನಿ. ನೀವು ಸಹ ಇದನ್ನು ನೋಡಿ ಕಲ್ತ್ಕೊಂಡು ಮನೆಯಲ್ಲಿ ಮಾಡಿಕೊಂಡು ರುಚಿಯಾಗಿ ಅಡುಗೆ ಮಾಡಿಕೊಂಡು ಊಟ ಮಾಡ್ಬೋದು. ನೋಡಿ, ಇಲ್ಲಿ ನಾನು 2 ರಿಂದ 3 ಸಲ ತೊಳೆದು ನಂತರ ನೀರು ಹಾಕಿಬಿಟ್ಟು ನೆನೆ ಹಾಕ್ತಾಯಿದ್ದೀನಿ. ಓಕೆ, ಈ ಥರ ನೆನೆ ಹಾಕಬೇಕು. ಇದು 8 ಗಂಟೆ ನೆನಿಬೇಕು. 8 ಅವರ್ಸ್ ಆದ ನಂತರ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಅದೇ ನೀರನ್ನು ಬಳಸ್ತೀನಿ. ಆಲ್ರೆಡಿ ನಾವು ತೊಳೆದಿಟ್ಟಿರೋದ್ರಿಂದ ಅದು ನೆನೆ ಹಾಕಿರೋ ನೀರನ್ನು ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಹಾಕ್ಕೊಂಬಿಟ್ಟು ಇದನ್ನು ನೀವು ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಬೇಕು. ಓಕೆ, ನೀರು ಜಾಸ್ತಿ ಹಾಕಬಾರ್ದು, ಅದೇ ನೀರನ್ನ ಯೂಸ್ ಮಾಡಿ. ಚೆನ್ನಾಗಿ ಪೇಸ್ಟ್ ಆದ ನಂತರ ನೋಡಿ ಈ ಥರ ಕಾಣಿಸುತ್ತೆ. ಅಂದರೆ ನೀವು ಹೇಗೆ ದೋಸೆಗೆ ಹಿಟ್ಟು ರುಬ್ತಿರಲ್ಲ ಅದೇ ಥರ ಕಾಣಿಸುತ್ತೆ. ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ, ಜಾಸ್ತಿ ನೀರು ಆ್ಯಡ್ ಮಾಡೋದು ಬೇಡ. ಯಾಕಂದರೆ ಅಕ್ಕಿ ನೆಂದಿರುತ್ತೆ, ನೀರಿರುತ್ತೆ ಅದರಲ್ಲಿ. ಓಕೆ, ಅದು ಗೊತ್ತಾಗುತ್ತೆ. ಜಾಸ್ತಿ ನೀರು ಹಾಕಬಾರ್ದು. ನೀರು ಎಷ್ಟು ಹಾಕಬೇಕಪ್ಪ ಅಂದರೆ 1 ಗ್ಲಾಸು. ಈಗ ನೀವು ನೆನೆ ಹಾಕಿದ್ರಲ್ಲ ಅಕ್ಕಿ, ಯಾವ ಲೋಟದಲ್ಲಿ ತೊಗೊಂಡ್ರೆ ಅದರಲ್ಲಿ 1 ಗ್ಲಾಸ್ ಎಕ್ಸ್ಟ್ರಾ ಹಾಕಿದ್ರೆ ಸಾಕಾಗುತ್ತೆ. ಮತ್ತು ನಾನು ಇಲ್ಲಿ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಫಸ್ಟೇ ಮಿಕ್ಸ್ ಮಾಡಿಕೊಂಡು ನಂತರ ಗ್ಯಾಸ್ ಮೇಲೆ ಇಡ್ತಾಯಿದ್ದೀನಿ. ನೋಡಿ, ನಿಧಾನಕ್ಕೆ ನಾವು ಈ ಮುದ್ದೆ ತಿರುಗ್ತೀವಲ್ಲ ಆ ಥರ ತಿರುಗಿಸ್ತಾ ಬರಬೇಕು. ತಿರುಗಿಸ್ತಾ ಬಂದಂಗೆ ಅದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ, ಗೊತ್ತಾಗುತ್ತೆ ನಿಮಗೆ. ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದ್ರ ಡೋ ಬರುತ್ತಲ್ಲ ಅದೇ ಥರ ಬರುತ್ತೆ, ಅದು ಗೊತ್ತಾಗುತ್ತೆ ನೀವು ಕಲಿಸ್ತಾ ಹೋದಂಗೆ. ಸ್ವಲ್ಪ ಇದು ಈ ಥರ ಕಲಿಸ್ಬೇಕಾಗುತ್ತೆ. ಓಕೆ, ಇಲ್ಲಿ ನಾನು ವಿಡಿಯೋನ ಓಡಿಸಿದ್ದೀನಿ, ತುಂಬ ಲೆಂತಿ ಆಗುತ್ತೆ ಅಂತ, ಹಾಗಾಗಿ ಈ ಥರ ಫಾಸ್ಟಾಗಿ ಕಾಣಿಸ್ತಾ ಇದೆ. ನೀವು ನಿಧಾನಕ್ಕೆ ಕಲಿಸ್ಕೊಳ್ಳಿ. ಇಲ್ಲಿ ಸ್ವಲ್ಪ ನಾನು ಕೋಕೋನಟ್ ಆಯಿಲ್ನ ಲಾಸ್ಟಿಗೆ ಮಿಕ್ಸ್ ಮಾಡಿ ಒಂದು ಸತಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಕೊನೆಗೆ ನೀವು ಇದನ್ನು ನಾದಬೇಕಾದ್ರೂ ಸಹ ಸ್ವಲ್ಪ 1 ಸ್ಪೂನು ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ಕೊಬೋದು. ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಅದನ್ನ ಯೂಸ್ ಮಾಡ್ಕೊಳ್ಳಿ. ಕೋಕೋನಟ್ ಆಯಿಲ್ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಹೆಲ್ತಿಗೆ. ನೋಡಿ, ಈ ಥರ ಸ್ವಲ್ಪ ತಣ್ಣಗಾದ್ಮೇಲೆ, ಬಿಸಿನ ನಾವು ಕಲಿಸೋದಕ್ಕಾಗಲ್ಲ, ತಣ್ಣಗಾದ್ಮೇಲೆ ನಾನು ಇಲ್ಲಿ ಕಲಿಸ್ತಾ ಇರೋದು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಅದು ಸೇಮ್ ಚಪಾತಿದು ಹಿಟ್ಟು ಕಲಿಸ್ತೀವಲ್ಲ ಅದೇ ಥರ ಬಂದಿರುತ್ತೆ. ತುಂಬ ಚೆನ್ನಾಗಿರುತ್ತೆ, ಗೊತ್ತೇ ಆಗಲ್ಲ ಯಾವ ಹಿಟ್ಟು ಅಂತ. ನೋಡಿ, ಇಲ್ಲಿ ನಾನು ರೊಟ್ಟಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಳ್ತೀನಿ, ಅದು ಸ್ಟಿಕ್ ಆಗುತ್ತೆ ಅಂಥೇಳಿ. ಆಮೇಲೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ ಕೈನ ಡಿಪ್ ಮಾಡ್ಕೊಳ್ಳೋದಕ್ಕೆ. ಅದನ್ನು ಆಯಿಲ್ನ ಸ್ಪ್ರೆಡ್ ಮಾಡಿಬಿಟ್ಟು ಹೀಗೆ ಒಂದೊಂದೇ ಡೋ ಮಾಡಿಕೊಂಡು ಹೀಗೆ ತಟ್ತಾ ಹೋಗಬೇಕು. ಈಸಿ ಆಗುತ್ತೆ, ಒಂದು ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಮಾಮೂಲಿ ನಾವು ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತೀವಲ್ಲ ಅದೇ ಥರ, ಆದರೆ ಅಕ್ಕಿ ರೊಟ್ಟಿ ತುಂಬ ಪ್ರೆಸ್ ಮಾಡಿ ತಟ್ಟಬೇಕಾಗುತ್ತೆ. ಇದು ಅಷ್ಟು ಒತ್ತೋದೇನು ಬೇಡ, ಚಪಾತಿ ಥರನೇ ಮಾಡ್ಬೋದು. ಆದರೆ ಇಲ್ಲಿ ಲಟ್ಟಣಿಗೆಯಲ್ಲಿ ಲಟ್ಟಿಸೋದಕ್ಕೆ ಆಗೋದಿಲ್ಲ, ಕೈಲಿ ನಾವು ಈ ಥರ ಮಾಡಬೇಕಾಗುತ್ತೆ. ಇದು ತುಂಬ ಈಸಿನೇ, ಕಷ್ಟ ಏನಿಲ್ಲ. ನೋಡಿ, ಈಗ ನಾನು ತವವನ್ನು ಹೀಟಿಗೆ ಇಟ್ಕೊಂಡಿದ್ದೀನಿ. ಇಲ್ಲೂ ಸಹ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಅದ್ರ ಮೇಲೆ ರೊಟ್ಟಿ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇದು ನಂದು ಹಳೆ ತವ, ಆದ್ದರಿಂದ ಅದು ರೊಟ್ಟಿ ಮಾಡಿ ಆ ಥರ ಆಗಿದೆ, ಏನು ಅಂದ್ಕೋಬೇಡಿ. ನಾನು ಇದನ್ನು ರೊಟ್ಟಿ ಮಾಡೋದಕ್ಕಂತಲೇ ಈ ತವನ ಇಟ್ಕೊಂಡಿದ್ದೀನಿ. ಸೊ ನೋಡಿ, ಈ ಥರ ಬರುತ್ತೆ ರೊಟ್ಟಿ, ಮಿಲ್ಲೆಟ್ ರೊಟ್ಟಿ. ಸ್ವಲ್ಪ ಹೊತ್ತು ಬೇಯಬೇಕು ಚೆನ್ನಾಗಿ. ಆದ ನಂತರ ನೋಡಿ, ರುಚಿಕರವಾದ ಮಿಲ್ಲೆಟ್ ರೊಟ್ಟಿ ಅಥವಾ ಚಪಾತಿ ಅಂತಲೇ ಹೇಳ್ಬೋದು. ತುಂಬ ರುಚಿಕರವಾಗಿರುತ್ತೆ. ಪಲ್ಯದೊಂದಿಗೆ ಮತ್ತು ಸಾಂಬಾರದೊಂದಿಗೆ ಇದನ್ನು ನಾವು ತಿನ್ಬೋದು. ನೀವು ಸಹ ಮಾಡಿಕೊಂಡು ತಿಂದುಬಿಟ್ಟು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಮುಂದಿನ ಒಂದು ವಿಡಿಯೋದ ಮೂಲಕ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.